RMM Rehoboth Media Ministries. ನನಗೊಂದು ಉತ್ತಮ ಗೀತೆ ನನ್ನ ಪ್ರಿಯನೊಟ್ಟಿಗೆ ಹಾಡುವೆನು. ಯೇಸುಗಾಗಿ ಬರೆದಿರುವ ಗೀತೆ ಶಾರೋನಿನ ಹೂವಿನಂತೆ ಮೃದುವು. ನನಗೊಂದು ಉತ್ತಮ ಗೀತೆ ನನ್ನ ಪ್ರಿಯನೊಟ್ಟಿಗೆ ಹಾಡುವೆನು. ಯೇಸುಗಾಗಿ ಬರೆದಿರುವ ಗೀತೆ ಶಾರೋನಿನ ಹೂವಿನಂತೆ ಮೃದುವು. ನನ್ನ ಹೃದಯವು ಮುಟ್ಟುವ ಗಾಯವನ್ನು ಕಟ್ಟುವ ಯೇಸು ಹಾಗೆ ಯಾರನ್ನು ನೋಡಲಿಲ್ಲ. ಇಂಥ ಒಳ್ಳೆಯ ಆನಂದ ಜೀವದಲ್ಲಿ ಕೊಡಲು ಯೇಸುವೇ ನಾನೊಂದು ಕಾಲವು ನೆನಸಲಿಲ್ಲ. 10,000ದಲ್ಲಿ ಅತಿ ಶ್ರೇಷ್ಠನು ನನ್ನ ಯೇಸು ಪ್ರಿಯನಾದನಾದನೆ. ನನ್ನ ಹೃದಯವನ್ನು ಕದ್ದುಕೊಂಡ ಪ್ರಿಯನೇ ಸರ್ವ ಸುಂದರನಾದ ಯೇಸು. ನನಗೊಂದು ಉತ್ತಮ ಗೀತೆ ನನ್ನ ಪ್ರಿಯನೊಟ್ಟಿಗೆ ಹಾಡುವೆನು. ಯೇಸುಗಾಗಿ ಬರೆದಿರುವ ಗೀತೆ ಶಾರೋನಿನ ಹೂವಿನಂತೆ ಮೃದು. ಮರುಭೂಮಿಯಲ್ಲಿ ಅರ್ಧ ಜೀವವಾಗಿ ಯಾರ ಕಣ್ಣು ಕಾಣದ ಮೆರಗುವೆ. ಪ್ರೀತಿಯಿಂದ ನನ್ನ ಮುಚ್ಚಿರುವೆ. ಹೆಸರನ್ನು ಕರೆದು ಅಪ್ಪಿಕೊಂಡೆ. ಮರುಭೂಮಿಯಲ್ಲಿ ಅರ್ಧ ಜೀವವಾಗಿ ಯಾರ ಕಣ್ಣು ಕಾಣದೆ ಮೆರಗುವೆ. ಪ್ರೀತಿಯಿಂದ ನನ್ನ ಮುಚ್ಚಿರುವೆ. ಹೆಸರನ್ನು ಕರೆದು ಅಪ್ಪಿಕೊಂಡೆ. ನನ್ನ ಹೃದಯವು ಮುಟ್ಟುವ ಗಾಯವನ್ನು. ಜೀವವಾಕ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ತರಗತಿಯ ಒಂದು ಶೈಲಿಯಲ್ಲಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಇದನ್ನು ಒಂದು ಹೋಲಿಕೆಯ ವ್ಯಾಸಂಗ, ಕಂಪೇರಿಟಿವ್ ಸ್ಟಡಿಯಾಗಿ ನಾವು ಋಗ್ವೇದ, ಭಗವದ್ಗೀತೆ, ಅದೇ ಸಂದರ್ಭದಲ್ಲಿ ಬೈಬಲ್ ಆಧಾರಿತವಾಗಿ ಎರಡನ್ನು ಕೂಡ ನಾವು ಅಧ್ಯಯನ ಮಾಡ್ತಿದ್ದೇವೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆಗಳು ನಮಗೆ ಬರುತ್ತಿವೆ, ಧನ್ಯವಾದಗಳು. ಮತ್ತು ಸತತವಾಗಿ ಮುಂದುವರಿದು ತಾವು ಈ ವ್ಯಾಸಂಗದ ಕುರಿತಾಗಿ, ಈ ಶೈಲಿಯ ಕುರಿತಾಗಿ, ಅಧ್ಯಯನದ ಕುರಿತಾಗಿ ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನಮಗೆ ಕರೆ ಮಾಡಿ ಮತ್ತು ಲಿಖಿತ ರೂಪದಲ್ಲಿ ತಿಳಿಸ್ತಕ್ಕದ್ದು ಧನ್ಯವಾದಗಳು. ಬನ್ನಿರಿ, ಇವತ್ತಿನ ದಿವಸ ನಾವು ಮುಂದುವರಿಸ್ತಾ ಇದ್ದೇವೆ ಇದೇ ವಿಷಯವನ್ನು. ಮಾನವನ ಮಹಾ ಸಮಸ್ಯೆ ಪಾಪ. ಆ ಪಾಪದ ಪರಿಣಾಮಗಳು ಭಾಳ ಇದ್ದೇವೆ. ಅದರಲ್ಲಿ ಒಂದು ಪರಿಣಾಮ ಏನೆಂದರೆ ಪಾಪವು ಕೊಡುವ ಸಂಬಳ
ಮರಣ ಅಂತ ಹೇಳಿದರೆ ದೈಹಿಕ ಮರಣ ಮಾತ್ರವಲ್ಲ, ಅದು ಆತ್ಮಿಕ ಮರಣವಾಗಿರ್ತದೆ ಮತ್ತು ಅದನ್ನು ಎರಡನೇ ಮರಣ ಎಂಬುದಾಗಿ ಕೂಡ ಹೇಳಲಾಗಿದೆ. ಅದನ್ನು ಸ್ಪಷ್ಟಪಡಿಸಿ ಹೇಳಬೇಕಾದರೆ ಪಾಪವು ಕೊಡುವ ಸಂಬಳ ನರಕ. ಈ ಬಗ್ಗೆ ಭಗವದ್ಗೀತೆಯಲ್ಲಿ, ಋಗ್ವೇದದಲ್ಲಿ ಮತ್ತು ಬೈಬಲ್ ಆಧಾರಿತವಾಗಿ ನಾವು ನೋಡಿಕೊಂಡಿದ್ದೀವಿ. ಹಾಗಾದರೆ ಪರಿಹಾರ ಏನು ಅಂತ ಹೇಳಿದಾಗ ದೇವರೇ ಪರಿಹಾರ. ದೇವರೇ ಪರಿಹಾರ. ಹಾಗಾದರೆ ದೇವರೇ ಪರಿಹಾರ ಮಾತ್ರವಲ್ಲ, ದೇವರೇ ಪರಿಹಾರಕನೂ ಕೂಡ. ಆದುದರಿಂದ ನಾವು ಇದಕ್ಕೆ ಆಧಾರಿತವಾದ ರೀತಿಯಲ್ಲಿ ಬೃಹತ್ ಅರಣ್ಯಕ ಉಪನಿಷತ್ ಕಳೆದ ಸಾರಿ ಇದ್ರ ಬಗ್ಗೆ ನಾವು ನೋಡ್ಕೊಂಡಿದ್ವಿ. ಆದರೂ ಕೂಡ ಇನ್ನೊಂದು ಸಾರಿ ಅದನ್ನು ನಾನು ನೋಡ್ಕೊಳ್ಬೇಕಂತ ಮನಸ್ಸು ಮಾಡ್ತೀನಿ. ಮೊದಲನೇ ಅಧ್ಯಾಯದ 3ನೇ ಸೂಕ್ತ ಮತ್ತು 28ನೇ ವಚನದಲ್ಲಿ ಒಂದು ಮಹಾಪ್ರಾರ್ಥನೆ ಇದೆ. ಯಾಕಂದರೆ ದೇವರಿಗೆ ಪ್ರಾರ್ಥನೆ ಮಾಡಲಾಗಿದೆ. ಆ ಪ್ರಾರ್ಥನೆ ಈ ರೀತಿಯಾಗಿದೆ, ಭಾಳ ಚೆನ್ನಾಗಿದೆ ನೋಡ್ರಿ. ಅಸತೋಮ ಸದ್ಗಮಯ. ಇದು ಒಂದು ಭಾಗ. 3 ಭಾಗ ಇದೆ. ಅದರಲ್ಲಿ ಇನ್ನೊಂದು ಸಮತೋಮ ಜ್ಯೋತಿರ್ಗಮಯ. ಮತ್ತು 3ನೇದು ಇನ್ನೂ ಚೆನ್ನಾಗಿದೆ. ಒಂದಕ್ಕೊಂದು ಅದು ಕ್ಲೈಮ್ಯಾಕ್ಸ್. ಅದು ಅದನ್ನು ಪ್ರಾರಂಭ ಮಾಡಿ ಹಾಗೆ ಮೆಟ್ಲು ಹೇರಿದಂಗೆ ಮೃತ್ಯೋಮ. ಅಮೃತಂ ಗಮಯ. ಇದನ್ನು ಹೋದ ಸಾರಿ ಒಂದು ಸರಿ ನಾವು ನೋಡಿದ್ವಿ. ಆದರೂ ಕೂಡ ಇನ್ನೊಂದು ಸಾರಿ ನೋಡಿಕೊಂಡ್ರೆ ಒಳ್ಳೆಯದು. ಅದೇನಂತ ಹೇಳಿದರೆ, ಅಸತೋಮ ಅಸತ್ಯದಿಂದ ನನ್ನನ್ನು ದೇವರೇ ಸತ್ಯಕ್ಕೆ ನಡೆಸು. ಎಷ್ಟು ಚೆನ್ನಾಗಿದೆ ಅಲ್ವಾ? ಅಸತ್ಯದಿಂದ ಸತ್ಯಕ್ಕೆ ನನ್ನನ್ನು ನಡೆಸು ಅಂತ. ಈ ಬಗ್ಗೆ ಕೀರ್ತನೆಗಾರನು ಭಾಳ ಚೆನ್ನಾಗಿ ಹೇಳಿದ್ದಾನ್ರಿ. ಕೀರ್ತನೆ ಬೈಬಲ್ ಅದರಲ್ಲಿ ಕೀರ್ತನೆ ಅಂತ ಒಂದು ಪುಸ್ತಕ. ಕೀರ್ತನೆಗಾರನು ಈ ಬಗ್ಗೆ 25ನೇ ಅಧ್ಯಾಯ 25 ಮತ್ತು 5ನೇ ವಚನದಲ್ಲಿ ನನ್ನನ್ನು ಸತ್ಯಕ್ಕೆ ನಡೆಸು ಅಂತ ಹೇಳ್ತಾನೆ ರೀ. ವಾವ್! ಅದೇ ಮಾತು ಅಸತೋಮ ಸದ್ಗಮಯ ಅಂತ ಯಾವ ರೀತಿಯಾಗಿ ಬೃಹತ್ ಅರಣ್ಯಕ ಉಪನಿಷತ್ನಲ್ಲಿದೆಯೋ ಅದೇ ಮಾತನ್ನು ಅವನು ಅಲ್ಲಿ ಹೇಳಿದ್ದಾನೆ. ಹಾಗೆ ಹೇಳಿಬಿಟ್ಟು ಅನಂತರ 2ನೇ ಭಾಗ ಸಮತೋಮ ಜ್ಯೋತಿರ್ಗಮಯ ಅಂತ ಹೇಳಿದಾಗ ಕತ್ತಲೆಯಿಂದ ನನ್ನನ್ನು ಬೆಳಕಿಗೆ ನಡೆಸು ಅನ್ನುವಂಥ ಮಾತು. ಅದೇ ಒಂದು ಮಾತು ಅದೇ ಕೀರ್ತನೆಯಲ್ಲಿ 43ನೇ ಅಧ್ಯಾಯ 43:3 ಇದೇ ಪ್ರಾರ್ಥನೆ 3000 ವರ್ಷಗಳ ಹಿಂದೆ ಕೀರ್ತನೆಗಾರನು ಭಕ್ತನು ಕೂಡ ಹೇಳ್ತಾನೆ, ನನ್ನನ್ನು ಬೆಳಕಿಗೆ ನನ್ನನ್ನು ನಡೆಸು. ವಾವ್! ಭಾಳ ಚೆನ್ನಾಗಿದೆ ಅದು. ಯಾಕಂದರೆ ದೇವರೇ ಬೆಳಕು, ದೇವರೇ ಪರಿಹಾರವಾಗಿರೋದ್ರಿಂದ ದೇವರ ಕಡೆಗೆ ನಡೆಸು ಅಂತ ಹೇಳ್ಬಿಟ್ಟು
ದೇವರೇ ಪರಿಹಾರ ಮತ್ತು ದೇವರೇ ಪರಿಹಾರಕ ಕೂಡ. ಸತ್ಯಕ್ಕೆ ನಡೆಸು ಅಂತ ಹೇಳಿದರೆ ದೇವರೇ ಸತ್ಯ. ಜ್ಯೋತಿ ಅಥವಾ ಬೆಳಕಿಗೆ ನಡೆಸು ಅಂತ ಹೇಳಿದಾಗ ದೇವರೇ ಬೆಳಕು. ಅನಂತರ ಮೃತ್ಯೋಮ, ಮರಣದಿಂದ ಅಮೃತಂ ಗಮಯ. ಅಮೃತಂ ಅಂತ ಹೇಳ್ಬಿಟ್ಟು ಅಮೃತ, ಸಾಯದವನು, ಮೃತ್ಯುಂಜಯ ಆಗಿರ್ತಕ್ಕ ದೇವರೇ ನೀನೇ ಪರಿಹಾರ ಅನ್ನುವ ರೀತಿಯಲ್ಲಿ ಅದನ್ನೇ ಮತ್ತೆ ಕೀರ್ತನೆಯಲ್ಲಿ 139 ವಚನದಲ್ಲಿ ನನ್ನನ್ನು ಸನಾತನ ಮಾರ್ಗದಲ್ಲಿ, ನಿತ್ಯ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬ ಪ್ರಾರ್ಥನೆಯನ್ನು ಹೇಳ್ತಾನೆ. ಸರಿ, ಈ ರೀತಿಯಾಗಿ ನಾವು ದೇವರೇ ಪರಿಹಾರಕ ಅಂತ ಹೇಳಿಬಿಟ್ಟು ಬೃಹತ್ ಅರಣ್ಯಕ ಉಪನಿಷತ್ನಲ್ಲಿ ಆಧಾರದಿಂದ ಮತ್ತು ಸತ್ಯವೇದದ ಅಥವಾ ಬೈಬಲಿನ ಆಧಾರದಿಂದ ನಾವು ನೋಡ್ಕೊಂಡಿದ್ವಿ. ಈಗ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ ನಾನು ಹೇಳಬೇಕು. ಎಲ್ಲರೂ ಸಿದ್ಧವಾಗಿರ್ರಿ, ಸಾಧ್ಯವಾದರೆ ಇದನ್ನು ಬರೆದಿಟ್ಕೊಳ್ರಿ ಮತ್ತು ಇದು ಉಪಯೋಗವಾಗ್ತದೆ. ನನಗೆ ಇದು ಭಾಳ ಪ್ರಯೋಜನಕಾರಿ ಆಯಿತು. ಇದನ್ನು ಕಂಪೇರಿಟಿವ್ ಸ್ಟಡಿ, ಯಾವ ರೀತಿಯಾಗಿ ಹೋಲಿಸಿ ಅಧ್ಯಯನ ಮಾಡುವುದು, ವಿವಿಧ ಗ್ರಂಥಗಳನ್ನು, ದಿವ್ಯ ಗ್ರಂಥಗಳನ್ನು ಹೋಲಿಕೆ ಮಾಡಿ ಅಧ್ಯಯನ ಮಾಡೋದು. ಆದ ಕಾರಣ ಪ್ರಾರಂಭದಲ್ಲಿ ಈಗ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಕೆಲವು ಸಂಗತಿಗಳನ್ನು ಋಗ್ವೇದದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ ರೀ. ಋಗ್ವೇದ ಮತ್ತು ಋಗ್ವೇದಕ್ಕೆ ನಾವು ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ದೇವರ ಬಗ್ಗೆ ಋಗ್ವೇದ ಏನು ಹೇಳ್ತದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಹೋದ ಸರಿ ನಾವು ನೋಡಿದ್ವಿ. ಪಾಪದ ಬಗ್ಗೆ ಋಗ್ವೇದ ಏನು ಹೇಳ್ತದೆ, ಪಾಪದ ಬಗ್ಗೆ ಬೈಬಲ್ ಏನು ಹೇಳ್ತದೆ ಅಂತ ನಾವು ನೋಡಿದ್ವಿ. ಈಗ ದೇವರ ಬಗ್ಗೆ ಬೈಬಲ್ ಹೇಳುವಂಥದ್ದೇನು ಮತ್ತು ಪಾಪದ ಬಗ್ಗೆ ಬೈಬಲ್ ಹೇಳುವಂಥದ್ದು ಏನು ಅನ್ನುವಂಥದ್ದನ್ನು ನಾವು ಈಗ ಒಂದು 7 ಸಂಗತಿಗಳನ್ನು, 7 ವಿಷಯಗಳನ್ನು ಬೇಗ ನಾವು ನೋಡಿಕೊಳ್ಳೋಣ. ಬರೆದಿಟ್ಕೊಳ್ರಿ ಮತ್ತು ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿಸ್ಕೊಳ್ರಿ. ನಾನು ಒಂದು ಚಿಕ್ಕ ಶಿಷ್ಯ ಮಂಡಳಿಯನ್ನು 7 ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ಅದರಲ್ಲಿ ಒಂದು ಸ್ಪೆಷಾಲಿಟಿ, ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, ನಾನು ಮಾತಾಡ್ತಾ ಇರುವಾಗ ಯಾರು ಬೇಕಾದರೂ ನನ್ನ ನಿಲ್ಲಿಸ್ಬಿಟ್ಟು ಕೇಳ್ಬೋದು ಏನು ಪ್ರಶ್ನೆ ಇದ್ರು. ಕೆಲವು ಸಾರಿ ಭಾಳ ಒಳ್ಳೆಯ ಪ್ರಶ್ನೆಗಳು ಇರ್ತವೆ. ನಾನು ವಿಷಯನೇ ಬದಲಾಯಿಸ್ಬಿಟ್ಟು ಆ ಪ್ರಶ್ನೆಗೆ ಉತ್ತರ ಬರಿತಾ ಇರ್ತೀನಿ ರೀ, ಹೇಳ್ತಾ ಇರ್ತೀನಿ. ಕೆಲವು ಸಾರಿ ಪ್ರಶ್ನೆಗಳು ಅಂಥ ಒಂದು ವಿಚಾರಾತ್ಮಕವಾಗಿರೋದಿಲ್ಲ. ಆದರೂ ಕೂಡ ಅವ್ರು ಪ್ರಶ್ನೆ ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ ಒಂದು ಪ್ರಶ್ನೆನೇ ನಾನು ಸ್ವಲ್ಪ ಅದಕ್ಕೆ ಮಸಾಲೆ ಹಾಕಿ ನಾನು ಇನ್ನೂ ಸ್ವಲ್ಪ ಅದೇ ಪ್ರಶ್ನೆಗೆ, ಅವರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಾದರೆ ಬುದ್ಧಿಹೀನ ಪ್ರಶ್ನೆ ಕೂಡ ಕೇಳ್ಬೋದು ಅಂತ ಹೇಳ್ತಿರ್ತೀನಿ ನಾನು. ಯಾಕಂದರೆ ಪಾಪ ಅವರಿಗೆ ಅದು ಒಂದು ಪ್ರಾಮುಖ್ಯವಾದ ಪ್ರಶ್ನೆಯಾಗಿತ್ತು. ಆದ್ದರಿಂದ ಆ ಪ್ರಶ್ನೆ ಅವರು ಕೇಳಿದ್ದಾರೆ, ಅದನ್ನು ನಾನು ಹೀನೈಸೋದಿಲ್ಲ. ಸರಿ, ಋಗ್ವೇದ ದೇವರ ಬಗ್ಗೆ ಹೇಳುವಂಥದ್ದು ಏನು ಅಂತ ಹೇಳ್ಬಿಟ್ಟು 10ನೇ ಮಂಡಲ ಮತ್ತು ಅದೇ ರೀತಿಯಾಗಿ ಅದರಲ್ಲಿ ಮೊದಲನೇ ವಚನ ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಪುರುಷ ಭಾಗ ಅಂತ ಹೇಳ್ಬಿಟ್ಟು, ಪುರುಷ ಅಂದರೆ ದೇವರ ಬಗ್ಗೆ ಇರುವಂಥ ಮಾತು ಏನಂತ ಹೇಳ್ಬಿಟ್ಟು, ದೇವರ ಬಗ್ಗೆ ಏನು ಹೇಳ್ತದೆ ಅಂತ ಹೇಳಿದ್ರೆ, ಅಥವಾ ಪುರುಷ ಬಗ್ಗೆ ಏನು ಹೇಳುವಂಥದ್ದು ಅಂತ ಹೇಳಿದ್ರೆ, ಗತಕಾಲ, ಭವಿಷ್ಯತ್ ಕಾಲ, ಮತ್ತು ಅದೇ ಸಂದರ್ಭದಲ್ಲಿ ವರ್ತಮಾನ.
ವರ್ತಮಾನ, ಈ 3 ಕಾಲದವನು ನಾನೇ ಅಂತ ಹೇಳ್ಬಿಟ್ಟು ಋಗ್ವೇದದ 10ನೇ ಮಂಡಲದ ಮೊದಲನೇ ಪುರುಷ ಭಾಗದಲ್ಲಿ ಹೇಳಲಾಗಿದೆ. ಪುರುಷ ಹೇಳಿಕೆಯಲ್ಲಿ ಅಥವಾ ಪುರುಷ ಸೂಕ್ತದಲ್ಲಿ ಇದು ಹೇಳಲಾಗಿದೆ. ಈ ಬಗ್ಗೆ ಬೈಬಲ್ ಹೇಳುವಂಥದ್ದು ಏನು ಅಂತ ಹೇಳ್ಬಿಟ್ಟು ನೋಡುವಾಗ ಭಾಳ ಆಶ್ಚರ್ಯ ಆಯಿತು. ಇವತ್ತಿನ ಬೆಳಗ್ಗೆ ನಾನು ಅದನ್ನು ಓದಿಬಿಟ್ಟು ಪ್ರಕಟಣೆಯ ಗ್ರಂಥ, ಪ್ರಕಟಣೆ ಅಂತ ಹೇಳ್ಬಿಟ್ಟು ಕೊನೆಯ ಪುಸ್ತಕ, ಇದು ಬೈಬಲ್ನ ಕೊನೆಯ ಪುಸ್ತಕ, 1ನೇ ಅಧ್ಯಾಯ ಮತ್ತು 4ನೇ ಮತ್ತು 18ನೇ ವಚನದಲ್ಲಿ, 4 ಮತ್ತು 18ನೇ ವಚನ, ಅದರಲ್ಲಿ ಹೇಳಿದಂಥ ಮಾತು, ನಾನು ಗತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ವ್ಯಕ್ತಿಯಾಗಿದ್ದೇನೆ ಅನ್ನುವಂಥ ಮಾತು ಬೈಬಲ್ನಲ್ಲಿ. ಅದೇ ಒಂದು ಮಾತು ಯಾವ ರೀತಿಯಾಗಿ ಋಗ್ವೇದ 10ನೇ ಮಂಡಲದಲ್ಲಿ 1ನೇ ಪುರುಷ ಸೂಕ್ತದಲ್ಲಿ ಬರೆದಿದೆಯಲ್ಲ, ಮಂತ್ರದಲ್ಲಿ, ಅದೇ ಒಂದು ವಿಷಯ ಬರೆಯಲಾಗಿದೆ. ಆಶ್ಚರ್ಯ ಅಲ್ವಾ? ನನಗೆ ಆಶ್ಚರ್ಯ ಆಯ್ತು ರೀ. ಮತ್ತು ಅದೇ 10ನೇ ಅಧ್ಯಾಯ ಮತ್ತು 1ನೇ ವಚನ, ಆದರೆ ಈಗ ಅದು ಪ್ರಜಾಪತಿಯ ಬಗ್ಗೆ ಇರುವಂಥದ್ದು ರೀ. ಪ್ರಜಾಪತಿ ಮೊದಲು ನಾವು ನೋಡಿದ್ದು ಪುರುಷ ಮಂತ್ರದ ಬಗ್ಗೆ ಅಥವಾ ಪುರುಷ ಸೂಕ್ತದ ಬಗ್ಗೆ, ಆದರೆ ಈಗ ಪ್ರಜಾಪತಿಗೆ ಹೇಳಿ ತಿಳಿಸುವಂಥ ಒಂದು ಅದೇ 10-11 ಮೊದಲನೇ ವಚನದಲ್ಲಿ ಏನಂತಿದೆ, ಪ್ರಜಾಪತಿ ಯಾವ ರೀತಿಯಾಗಿ ಪುರುಷ ಗತ ಭವಿಷ್ಯ ವರ್ತಮಾನದ ವ್ಯಕ್ತಿ ಅಂತ ಹೇಳಿದೆ, ಹಾಗೆ ಅದೇ ರೀತಿಯಾಗಿ ಪ್ರಜಾಪತಿಯ ಬಗ್ಗೆ ವಿಶ್ವದ ಸೃಷ್ಟಿಕರ್ತ ಅಂತ ಹೇಳ್ಬಿಟ್ಟು, ಸೃಷ್ಟಿಕರ್ತ. ವಾವ್, ಇದನ್ನು ಬರೆಯುವಾಗಲೇ ನನಗೆ ಭಾಳ ಖುಷಿ ಆಗ್ತೈತೆ. ಯಾಕಂತ ಹೇಳಿದರೆ, ಈಗ ನೋಡಿ, ಒಂದು ವಾಚ್ ನನ್ನ ಹತ್ರ ಇದೆ. ಇದನ್ನು ಹಾಗೇ ಯಾರೋ ಮಾಡಿಬಿಟ್ರು ಅಂತ ಹೇಳಲಿಕ್ಕಾಗಲ್ಲ. ಇದನ್ನು ಹಿಂದೆ ಅದನ್ನು ಬಿಚ್ಚಿ ನೋಡುವಾಗ ಎಷ್ಟೋ ಉಪಕರಣಗಳು, ಸಣ್ಣ ಸಣ್ಣ ಭಾಳ ಸೂಕ್ಷ್ಮವಾದಂಥ ಭಾಗಗಳು ಇವೆ. ಅದನ್ನು ಮಾಡಿದವರು ಯಾರೋ ಇರಬೇಕು. ಅದೇ ರೀತಿಯಾಗಿ ವಿಶ್ವ ಅಂತ ಹೇಳಿದ ಮೇಲೆ ವಿಶ್ವವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಇರಲೇಬೇಕಲ್ವ, ಪ್ರಜಾಪತಿ. ಈ ಬಗ್ಗೆ ಬೈಬಲ್ ಹೇಳುವಂಥದ್ದು ಏನಂದರೆ, ಕೊಲೋಸಿಯರಿಗೆ ಬರೆದ ಪತ್ರಿಕೆ, ಕೊಲೋಸಿಯರಿಗೆ ಶಾರ್ಟ್ಕಟ್ ಆಗಿ ಬರೀತಿದ್ದೀನಿ, ಕೊಲೋಸಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಚನದಲ್ಲಿ ಏನಂತಿದೆ, ಭಾಳ ಚೆನ್ನಾಗಿದೆ ರೀ. ನಾನು ಬೇಕಾದರೆ ಅದನ್ನು ಓದ್ಬಿಡ್ತೀನಿ ನಿಮಗೋಸ್ಕರ. ಟೈಮು ಭಾಳ ಹೋಗಬಾರ್ದಂತ ನಾನು ಓದ್ತಾ ಇಲ್ಲ, ನಿಮಗೋಸ್ಕರವಾಗಿ ಓದ್ತೀನಿ. ಅದೇನಂತ ಹೇಳಿದ್ರೆ, ಕೊಲೋಸಿಯರಿಗೆ ಏನಂತ ಬರೆದಿದ್ದೀವಿ, 1:16 ಅಲ್ವಾ? ಸರಿ, 1:16 ನಿಮಗೋಸ್ಕರವಾಗಿ ಓದ್ತೀನಿ. ಅದರಲ್ಲಿ ಏನಂತ ಬರೆದಿದ್ರೆ, ಅಂದರೆ ಭೂಮಿ, ಪರಲೋಕಗಳಲ್ಲಿರುವ ಅದೃಶ್ಯವಾದವುಗಳು ಇವೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನವಾಗಲಿ, ಅಧಿಕಾರಗಳಾಗಲಿ ದೇವರಲ್ಲಿ ಸೃಷ್ಟಿಸಲ್ಪಟ್ಟವು. ವಾವ್, ಪ್ರಜಾಪತಿಯಲ್ಲಿ ಸೃಷ್ಟಿಸಲ್ಪಟ್ಟವು. ಆತನೇ ಸೃಷ್ಟಿಕರ್ತ. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟವು. ವಾವ್, ಇದನ್ನೇ ನಾವು ವಿವರಿಸ್ಕೊಂಡು ಹೋಗ್ಬೋದು. ಮುಂದೆ ನಾವು ಹೋಗೋಣ. ಅದೇ ಪ್ರಜಾಪತಿ 10ನೇ ಅಧ್ಯಾಯದ
ಮತ್ತು 2ನೇ ಶ್ಲೋಕದಲ್ಲಿ ಅಥವಾ 2ನೇ ಮಂತ್ರದಲ್ಲಿ ಪ್ರಜಾಪತಿ ಸೂಕ್ತ ಅಥವಾ ಪ್ರಜಾಪತಿಯ ಮೊದಲನೇದು ಪುರುಷ ವ್ಯಕ್ತಿಗೆ ತಿಳಿಸುವಂಥದ್ದು, ಪುರುಷ ವ್ಯಕ್ತಿಯ ಬಗ್ಗೆ ಅಂತ ಹೇಳ್ತೀನಿ, ಆತನ ಬಗ್ಗೆ ಅಂದರೆ ದೇವರ ಬಗ್ಗೆ ತಿಳಿಸಿದಂಥದ್ದು. ಇಲ್ಲಿ ಏನಂತ ಹೇಳಿದ್ರೆ ಪ್ರಜಾಪತಿ ಅಥವಾ ದೇವರಿಗೆ ಸೃಷ್ಟಿಕರ್ತ ಪುರುಷ ಪ್ರಜಾಪತಿ ಕೂಡ ಭಾಳ ಚೆನ್ನಾಗಿದೆ. ಆತನ ಬಗ್ಗೆ ಏನಂತಿದೆ ಅಂತ ನೋಡುವಾಗ 2ನೇ ಮಂತ್ರ ಅಥವಾ ಶ್ಲೋಕದಲ್ಲಿ ಅರಿವನ್ನು ಒದಗಿಸುವಾತ, ಅರಿವನ್ನು ಒದಗಿಸುವಾತನು ಅಂದರೆ ಶಕ್ತಿಯ ಮೂಲನು ಅಂತ ಕೂಡ ಇದೆ ಅಲ್ಲಿ. ಈ ಬಗ್ಗೆ ನಾವು ನೋಡುವಾಗ ದಾನಿಯೇಲ್ ಗ್ರಂಥದಲ್ಲಿ ಭಾಳ ಚೆನ್ನಾಗಿದೆ. ದಾನಿ ಶಾರ್ಟಾಗಿ ಬರಿತೀನಿ. ದಾನಿಯೇಲ್ ಗ್ರಂಥ 2ನೇ ಅಧ್ಯಾಯದಲ್ಲಿ 20ನೇ ವಚನ ಅಥವಾ ಶ್ಲೋಕದಲ್ಲಿ 20, 21 ಎರಡೂ ಕೂಡ ನಾವು ನೋಡ್ಕೊಳ್ಳೋದಾದರೆ ಭಾಳ ಚೆನ್ನಾಗಿದೆ. ಅದೇನಂತ ಹೇಳಿದ್ರೆ ಎಲ್ಲ ಜ್ಞಾನ, ತಿಳುವಳಿಕೆ, ಶಕ್ತಿಯನ್ನು ಒದಗಿಸುವಾತನೇ ದೇವರು ಅಂತ. ಹಾಗಾದರೆ ದೇವರೇ ಪರಿಹಾರಕನು. ಯಾಕೆ ದೇವರು ಪರಿಹಾರಕನು? ಎಲ್ಲ ಗೊತ್ತಿರುವ ಆತನು, ಗತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲವನ್ನು ತಿಳಿದಾತನು, ಆತನು ವಿಶ್ವವನ್ನೇ ಸೃಷ್ಟಿಸಿದಾತನು, ಪರಿಹಾರಕ, ಅರಿವನ್ನು ಒದಗಿಸುವಾತನು, ಪರಿಹಾರಕನಾಗಿದ್ದಾನೆ. ಹಾಗಾದರೆ ಅದೇ 10ನೇ ಅಧ್ಯಾಯದ 2ನೇ ಅಂದರೆ ಅದೇ ವಚನದಲ್ಲಿ ನಾವು ಇದು 2 ಅ ಅಂತ ಹೇಳೋಣ, ಇದು 2 ಆ ಅಂತ ಹೇಳೋಣ. ಅಂದರೆ 2-3 ಭಾಗ ಇದೆ. ಅದರಲ್ಲಿ ಏನಂತಿದೆ, ಸ್ವಲ್ಪ ವಾರ್ನಿಂಗ್ ಇದೆ ಇಲ್ಲಿ. ಏನಂತ ವಾರ್ನಿಂಗು? ಪರಮಾತ್ಮನ ತ್ಯಜಿಸುವಿಕೆ. ಬೇಡಪ್ಪ ದೇವರು, ನಾವು ಬಾಯಿಂದ ಅಲ್ಲ ಕೃತ್ಯದಿಂದ ಕೂಡ ನಾವು ತ್ಯಜಿಸ್ಬೋದು. ತ್ಯಜಿಸುವಿಕೆ ಏನು ಮಾಡ್ತದೆ? ನಮಗೆ ಮರಣವನ್ನು ಉಂಟು ಮಾಡ್ತದೆ. ಮರಣ ಬರೇ ದೈಹಿಕವಾದ ಮರಣ ಅಲ್ಲ, ಆತ್ಮಿಕವಾದ ಮರಣವಾಗಿರುವ ನರಕ ಕೂಡ. ಇದನ್ನೇ ಕೀರ್ತನೆಗಾರನು ಭಾಳ ಚೆನ್ನಾಗಿ ಹೇಳಿರ್ತಾನೆ ರೀ. ಕೀರ್ತನೆ 16 ಮತ್ತು 11ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿದೆ. ಏನಂತ? ಪರಮಾತ್ಮನ ತ್ಯಜಿಸುವಿಕೆ ಮರಣ ಕೊಡ್ತದೆ, ಅದು ಅಸಂತೋಷವನ್ನು ತರ್ತದೆ. ಆದರೆ ಕೀರ್ತನೆ 16ನಲ್ಲಿ ನಿನ್ನ ಸನ್ನಿಧಾನದಲ್ಲಿಯೇ ಸಂತೋಷ ಇದೆ ಅಂತ ಹೇಳ್ಬಿಟ್ಟು. ಸರಿ, ಆಮೇಲೆ ಇನ್ನು 3ನೇ ವಚನ ಕೂಡ ನೋಡಿಕೊಳ್ಳೋಣ. ಅದೇ 10ನೇ ಮಂಡಲದ 3ನೇ ವಚನದಲ್ಲಿ 10:3 ಅದರಲ್ಲಿ ಏನು ಹೇಳಿದೆ? ಎಲ್ಲದರ ಒಡೆಯನು ಅಂತ ಹೇಳ್ಬಿಟ್ಟು. ವಾವ್! ಎಲ್ಲದರ ಒಡೆಯ ದೇವರು ಯಾರು? ಎಲ್ಲದರ ಮೇಲೆ ಒಡೆಯನಾಗಿರ್ತಾನೆ ಅಥವಾ ಯಜಮಾನನಾಗಿದ್ದಾನೆ ಅಂತ ಹೇಳ್ಬಿಟ್ಟು. ಅದನ್ನೇ ರೋಮ ಪತ್ರಿಕೆಯಲ್ಲಿ ಕೂಡ ಭಾಳ ಚೆನ್ನಾಗಿ ಭಕ್ತನಾದ ಪೌಲನು ಹೇಳಿದಂಥ ಮಾತು. ಅದನ್ನು ಬರಿತಾ ಇದ್ದೀನಿ. ರೋಮ 9:5 ಏನಂತಿದೆ? ಎಲ್ಲರ ದೇವರು ಯಾರಂದರೆ ಎಲ್ಲದರ ಮೇಲೆ ಒಡೆಯನಾಗಿರುವ ಆತನು ಅಂತ ಹೇಳ್ಬಿಟ್ಟು. ವಾವ್, ಚೆನ್ನಾಗಿದೆ, ನನಗಿಷ್ಟ. ನಾವು ಇನ್ನೂ 1-2 ವಿಷಯವನ್ನು ಕೂಡ ನೋಡಿಕೊಳ್ಳೋಣ. 10ನೇ ಮಂಡಲದ 6ನೇ ಸೂಕ್ತ ಅಥವಾ ಮಂತ್ರದಲ್ಲಿ ಇರುವಂಥದ್ದು ಏನೆಂದರೆ
ದೇವರು ಯಾರು ಅಂತ ಹೇಳ್ಬಿಟ್ಟು ನೋಡುವಾಗ ಆತನ ಚಿತ್ತ, ವಾವ್, ದೇವರ ಚಿತ್ತ, ಆತನ ಚಿತ್ತವೇ ಸರ್ವವನ್ನು ಸರ್ವ ಸಾಧನೆ ಅಂತ ಹೇಳನ್ರಿ. ಸರ್ವ ಸಾಧನೆ, ಎಲ್ಲವನ್ನು ಸಾಧಿಸಿದ್ದು ಯಾವುದು? ದೇವ್ರ ಚಿತ್ತ. ಈ ಬಗ್ಗೆ ಪ್ರವಾದಿಯಾದ ದಾನಿಯೇಲನು ಕೂಡ ಭಾಳ ಚೆನ್ನಾಗಿ ಮಾತಾಡ್ತಾನೆ, ಭಾಳ ಚೆನ್ನಾಗಿ ಹೇಳಿದ್ದಾನೆ. ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 34 ಮತ್ತು 35ನೇ ವಚನ. ಅದರಲ್ಲಿ ಏನಂತಿದೆ ಅಂದರೆ, ಇದು ಯಾರು ಹೇಳಿದ್ದು? ನೆಬೂಕದ್ನೆಚ್ಚರನು ಅಂತ ಹೇಳ್ಬಿಟ್ಟು ಮಹಾ ಅರಸನೊಬ್ಬನು ಹೇಳ್ತಾನೆ, ಎಲ್ಲ ಆತನ ಸಾಧನೆಯೇ ಅಂತ ಹೇಳ್ತಾನೆ ರೀ. ಕೊನೆಯದಾಗಿ ಇನ್ನೊಂದು ಮಾತು ನಾನು ಹೇಳಬೇಕು. ಅದೇ 10ನೇ ಅಧ್ಯಾಯದ ಮತ್ತೆ 1-2 ವಚನ ಅಂತ ಹೇಳಿದಾಗ, ಇದು ಎಲ್ಲಿ ಅಂತ ಹೇಳಿದರೆ ಅರಸ ಭಾಗ. ಪುರುಷನ ಬಗ್ಗೆ, ಪ್ರಜಾಪತಿಯ ಬಗ್ಗೆ, ಇಲ್ಲಿ ಅರಸನ ಬಗ್ಗೆ ಅಥವಾ ಅರಸನಿಗೆ ಏನಂತ ಇದೆ ಅಂತ ಹೇಳ್ಬಿಟ್ಟು ನೋಡುವಾಗ 1-2, ನಿನ್ನ ಪ್ರಜೆ ನಿನ್ನನ್ನು ಪ್ರೀತಿಸಲಿ. ವಾವ್, ಇದೊಂದು ಪ್ರಾರ್ಥನೆ. ನಿನ್ನ ಪ್ರಜೆ ನಿನ್ನನ್ನು ಪ್ರೀತಿಸಲಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಹಾರೈಸುವಂಥದ್ದು. ನಿನ್ನ ಪ್ರಜೆ ನಿನ್ನನ್ನು ಪ್ರೀತಿಸಲಿ. ಆಮೇಲೆ ಹೇಳ್ತದೆ, ನಿನ್ನ ರಾಜ್ಯವು ಆಧಾರವಾಗಿರಲಿ. ನಿನ್ನ ರಾಜ್ಯ ಆಧಾರವಾಗಿರಲಿ ಅಂತ ಹೇಳ್ಬಿಟ್ಟು ಇದೇ ಮಾತನ್ನು ಬೈಬಲ್ನಲ್ಲಿ ಈ ರೀತಿಯಾಗಿ ಬರೆದಿದೆ. ಅದೇನಂತ ಹೇಳಿದ್ರೆ, ಕೊಲೊಸ್ಸೆ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 17ನೇ ವಚನ, 1:17. ಮತ್ತು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಒಂದು ಪ್ರಾರ್ಥನೆ ಇದೆ, ಅದು ಭಾಳ ಸುಪ್ರಸಿದ್ಧವಾದ ಪ್ರಾರ್ಥನೆ. ಮತ್ತಾಯ 6:10 ನಿನ್ನ ರಾಜ್ಯವು ಬರಲಿ ಅಂತ. ವಾ, ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವೇ ಆಧಾರವಾಗಿರಲಿ ಅಂತ ದೇವರ ಬಗ್ಗೆ ಇರುವಂಥ ಪ್ರಾರ್ಥನೆ ಋಗ್ವೇದದ 10ನೇ ಮಂಡಲ ಅರಸನಿಗೆ ತಿಳಿಸಿದಂಥ 1ನೇ ಮತ್ತು 2ನೇ ವಚನ. ಆದ ಕಾರಣ ನಮ್ಮ ಮಾನವನ ಸಮಸ್ಯೆಗೆ ದೇವರೇ ಪರಿಹಾರ. ಬನ್ನಿರಿ, ಈ ದೇವರಿಗೆ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಸೃಷ್ಟಿಕರ್ತನೆ, ಭೂತ ವರ್ತಮಾನ ಕಾಲ ಭವಿಷ್ಯದ ಒಡೆಯನೇ, ಈಗೋ ನಿನ್ನ ವಿಷಯದಲ್ಲಿ ನಮಗೆ ಹೆಚ್ಚಾಗಿ ಮಾಹಿತಿ ಬೇಕಪ್ಪ. ಸೃಷ್ಟಿಗಳಾದ ನಮಗೆ ಬೇಕು. ಆದ ಕಾರಣ ಪ್ರಿಯ ವೀಕ್ಷಕರಿಗೆ ಕೂಡ ನಿನ್ನ ವಿಷಯದಲ್ಲಿ ಪ್ರಕಟಣೆಯನ್ನು ದಯಪಾಲಿಸಿ ಸತ್ಯಕ್ಕೆ ಮತ್ತು ಬೆಳಕಿಗೆ ಮತ್ತು ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸಬೇಕೆಂದು ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.